ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಕಳೆದೊಂದು ವಾರದಿಂದ ಬಹುಶಃ ಇಡೀ ಕರುನಾಡಿನಾದ್ಯಂತ ಈ ಹಾಡಿನದ್ದೇ ಸುದ್ದಿ. ಯಾಕೆ ಸುದ್ದಿ ಅಂತ ಹೇಳಿದ್ರೆ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಈ ಹಾಡು ಮಾರ್ಧನಿಸಿದೆ. ಕನ್ನಡದ ಈ ಹಾಡು ಅಯೋಧ್ಯೆಯ ಅಂಗಳದಲ್ಲಿ ರಿಂಗಣಿಸಿದೆ. ಆಯ್ಕೆಯಾಗಿರುವಂತಹ 15 ಹಾಡುಗಳಲ್ಲಿ ಕನ್ನಡದ ಈ ಹಾಡು ಕೂಡ ಒಂದು. ಈ ಹಾಡನ್ನ ಬರೆದು ತಮ್ಮ ಲೇಖನಿಯ ಮೂಲಕ ಕೋಟ್ಯಂತರ ರಾಮ ಭಕ್ತರ ಭಾವವನ್ನ ತಿಳಿಸಿದಂತಹ ಡಾಕ್ಟರ್ ಗಜಾನನ ಶರ್ಮಾ ಅವರನ್ನ ನಾವು ನಿನ್ನೆಯಷ್ಟೇ ಮಾತನಾಡಿಸಿದ್ವಿ. ಈ ಹಾಡಿಗೆ ರಾಗವನ್ನ ಸಂಯೋಜಿಸಿದ್ದು ಅವರ ಪುತ್ರ ಸಾಕೇತ್ ಶರ್ಮಾ ಅವರು. ಬಟ್ ಈ ಹಾಡು ಕೋಟ್ಯಂತರ ಜನರಿಗೆ, ಕೋಟ್ಯಂತರ ರಾಮ ಭಕ್ತರಿಗೆ ಕನ್ನಡದ ಭಾಷೆಯ ಗಡಿಯನ್ನ ಮೀರಿ ರೀಚ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ KV ಸುಪ್ರಭಾ ಅನ್ನುವಂಥ ಓರ್ವ ಗಾಯಕಿ. ಸಾಕಷ್ಟು ಮಂದಿ ಈ ಹಾಡನ್ನು ಹಾಡಿದ್ದಾರೆ. ಬಟ್ KV ಸುಪ್ರಭಾ ಅವರು ಹಾಡಿರುವಂಥ ಹಾಡಿನ ಭಾವವೇ ಬೇರೆ. ಅವರು ಹಾಡಿರುವಂತಹ ಹಾಡನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೋಟ್ಯಂತರ ಜನ ವೀಕ್ಷಣೆಯನ್ನ ಮಾಡಿದ್ದಾರೆ. ರಾಮನೂರಿನಲ್ಲಿ, ರಾಮನ ಆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಿಂಗಣಿಸಿದಂತಹ ಹಾಡು ಮಾರ್ಧನಿಸುವುದಕ್ಕೆ ಆಯ್ಕೆಯಾಗಿರುವಂತಹ ಆ ಹಾಡು ಕೂಡ KV ಸುಪ್ರಭಾ ಅವರು ಹಾಡಿರುವಂಥದ್ದೇ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ KV ಸುಪ್ರಭಾ ಅವರಿದ್ದಾರೆ. ಅವರನ್ನ ಮಾತನಾಡಿಸೋಣ. ಅದರ ಜೊತೆಗೆ ಆ ಹಾಡನ್ನ ಕೋಟ್ಯಂತರ ಜನರ ಹೃದಯವನ್ನ ಗೆದ್ದಿರುವಂತಹ, ಈಗ ಖುದ್ದು ರಾಮನೇ ತನಗಾಗಿ ಆಯ್ಕೆಯನ್ನು ಮಾಡಿಕೊಂಡಿರುವಂತಹ ಆ ಹಾಡನ್ನ ಅವರ ಬಾಯಲ್ಲೇ ಕೇಳೋಣ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡೋಣ. KV ಸುಪ್ರಭಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಅಯೋಧ್ಯೆಯಲ್ಲಿ ನಿಮ್ಮ ಹಾಡು, ನೀವು ಹಾಡಿದಂತ ಹಾಡು, ಬರೆದವರು ಕನ್ನಡದವರೇ, ರಾಗ ಸಂಯೋಜನೆ ಮಾಡಿದವರು ಕನ್ನಡದವರೇ, ಹಾಡಿದಂಥವರು ಕೂಡ ಕರ್ನಾಟಕದವರೇ. ಆ ಸುದ್ದಿ ಗೊತ್ತಾದಾಗ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ? ತುಂಬ 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 ಖುಷಿ ಆಯಿತು ನನಗೆ. ಫಸ್ಟು ನಮ್ಮ ತಂದೆಯವ್ರು ಹೇಳಿದಾಗ ನಂಗೆ ನಂಬಕ್ಕೆ ಆಗಲಿಲ್ಲ. ನಾನು ಮತ್ತೆ ಕೇಳಿದೆ, ನಿಜವಾಗ್ಲೂ ನನ್ನ ಹಾಡು ಸೆಲೆಕ್ಟ್ ಆಗಿದೆಯಾ, ನಿಜವಾಗ್ಲೂ ತಿಳ್ಕೊ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದಾಗ, ಇಲ್ಲ ನಿನ್ನ ಹಾಡು ಸೆಲೆಕ್ಟ್ ಆಗಿದೆ, ಅಯೋಧ್ಯೆ ಮಂದಿರದಲ್ಲಿ ಪ್ಲೇ ಆಗುತ್ತೆ ಅಂತ ಹೇಳಿದಾಗ ನನಗೆ ಖುಷಿ ಅದು ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆ ವರ್ಡ್ಸ್ನ ನಾನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಯಿತು. ಬಟ್ ಇದು ಪ್ರಭು ಶ್ರೀರಾಮನ ಮತ್ತು ನನ್ನ ತಂದೆ ತಾಯಿ ಆಶೀರ್ವಾದದಿಂದನೇ ಇದು ಸಾಧ್ಯ ಅಂತ ನನ್ನ ನಂಬಿಕೆ. ನಾನು ಹೇಳೋದು ಫಸ್ಟ್ ಅಲ್ಲ ಅಂತ ಅನ್ಸುತ್ತೆ. ಕೋಟ್ಯಂತರ ಜನ ವೀಕ್ಷಿಸಿದ್ದಾರೆ. ನಾವು ಆ ಕಾಮೆಂಟ್ಸ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಜನ ಅವರಿಗಾದಂಥ ಅನುಭವ, ಅವರಿಗಾದಂಥ ಭಾವನೆಯನ್ನು ಹಂಚ್ಕೊಂಡಿದ್ದಾರೆ ಅಂಥೇಳಿ. ಬಟ್ ನನಗೆ ತುಂಬ ಖುಷಿಯಾಗಿದ್ದು, ಕೇವಲ ನಮ್ಮ ಭಾಷೆಯವರು ಮಾತ್ರ ಅಲ್ಲ, ಅಂದರೆ ಕನ್ನಡ ಗೊತ್ತಿರುವವರು ಮಾತ್ರ ಅಲ್ಲ, ಕೆಲವರು ನನಗೆ ಇದರ ಸಾಹಿತ್ಯ ಅರ್ಥ ಆಗಲಿಲ್ಲ, ನನಗೆ ಭಾಷೆ ಗೊತ್ತಾಗಲಿಲ್ಲ, ಬಟ್ ಭಾವ ಅರ್ಥ ಆಯಿತು ಅಂಥೇಳಿ ಕಾಮೆಂಟ್ ಮಾಡಿದ್ದನ್ನು ಕೂಡ ನಾನು ಗಮನಿಸಿದ್ದೆ. ನಿಮಗೆ ಈ ಹಾಡು ಮೊದಲನೇ ಸಲ ನಿಮ್ಮ ತಂದೆ ಲಿರಿಕ್ಸ್ ಕಳಿಸಿದ್ದು ಅಂತ ನೀವು ಹೇಳಿದ್ರೆ, ಅದನ್ನು ಓದಿದಾಗ ಏನು ಅನ್ನಿಸ್ತು ಅಂತ ಹೇಳಿ? ಯಾಕಂದ್ರೆ ನಂಗೆ ಅದರಲ್ಲಿ ಒಂದೊಂದು ಸಾಲಿನಲ್ಲೂ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಅದಿದೆಯೇನೋ ಅಂತ ಅನ್ನಿಸ್ಬಿಡುತ್ತೆ ಅಂತ ನಂದೊಂದು ಭಾವನೆ. ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ? ಖಂಡಿತ ಆ ಸಾಹಿತ್ಯನ ನಾವು ಓದ್ತಾ ಇರಬೇಕಾದ್ರೆ ಇಮಿಡಿಯೇಟಾಗಿ ನನಗೆ ನಾನು ಈ ಲೋಕದಲ್ಲಿ ಇಲ್ಲ ಅಂತ ಒಂಥರ ಅನ್ನಿಸ್ತು. ಬೇರೆ ಯಾವುದೋ ಲೋಕ, ಆ ಲೋಕದಲ್ಲಿ ರಾಮ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ. ಸೊ ಇದು ಫಸ್ಟ್ ಟೈಮ್ ಆ ಥರ ಆಗಿದ್ದು. ಒಂದು ಸಾಹಿತ್ಯ ನಾನು ಓದಿ ಇಮಿಡಿಯೇಟಾಗಿ ನಾನು ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡು, ನನಗೆ ಈ ಸಾಂಗ್ ಹಾಡಬೇಕು, ಈ ಗೀತೆ ನಾನು ಹಾಡಬೇಕಾದ್ರೆ ಶಕ್ತಿ ಕೊಡು, ಮತ್ತು ಯಾರು ಇದು ಹಾಡು ಕೇಳಿಸ್ಕೊತಾರೋ ಅಟ್ಲೀಸ್ಟ್ 2-3 ಜನ ಮನಸ್ಸಲ್ಲಿ ನಿನ್ನ ಭಕ್ತಿ ಬರಬೇಕು, ಅವ್ರಿಗೆ ನೆಮ್ಮದಿ ಸಿಗಬೇಕು, ಆ ಥರ ಮಾಡು ಅಂತ ಹೇಳಿ ನಾನು ಫಸ್ಟ್ ಟೇಕ್ ಹಾಡಬೇಕಾದ್ರೆ ಹಾಗೆ ಕಣ್ಣಲ್ಲಿ ನೀರು. ಸೊ ಅದು ಬೇರೆ ಲೋಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ, ಅಂಥ ಪವರ್ಫುಲ್ ಸಾಹಿತ್ಯ ಇದು. ಆಮೇಲೆ ನೀವು ಹೇಳ್ದಂಗೆ ಇದು ಬರೀ ನಮ್ಮ ಕನ್ನಡ ಜನಕ್ಕೆ ಅಲ್ಲ, ಯಾಕಂದರೆ ನನ್ನ ಹಸ್ಬೆಂಡ್ ಅವರು ಗುಜರಾತಿ, ಅರ್ಪಿತ್ ಅಂತ, ಅವ್ರಿಗೂ ಅಷ್ಟೇ. ಅವ್ರಿಗೆ ಅರ್ಥ ಆಗದೆ ಇದ್ರೂ ಸಾಹಿತ್ಯ ಅದೇನೋ ಒಂಥರ ಹಾಡು ಎಷ್ಟು ಇಷ್ಟ ಆಗೋಯ್ತು ಅಂದರೆ ಇಮಿಡಿಯೇಟಾಗಿ ಇವತ್ತೇ ನಾಳೆನೇ ಬಾ ಅದನ್ನು ವಿಡಿಯೋ ಶೂಟ್ ಮಾಡಿ ರಿಲೀಸ್ ಮಾಡೋಣ ಅಂತ ಹೇಳಿ, ಸೊ ಇಮಿಡಿಯೇಟಾಗಿ ಅದನ್ನು ಮಾಡಿದ್ರು. ಆ ಸಾಂಗಲ್ಲಿ ಅಷ್ಟು ಪವರ್ ಇದೆ. ಆಮೇಲೆ ಪುಟ್ಟ ಮಕ್ಕಳು ಅಷ್ಟೇ, 2 ತಿಂಗಳು 3 ತಿಂಗಳು ಮಕ್ಕಳು ಅಷ್ಟೇ, ಎಷ್ಟೊಂದು ಜನ ಕಮೆಂಟ್ಸಲ್ಲಿ ಬರೆದಿರ್ತಾರೆ, ಮಕ್ಕಳು ಕೂಡ ಸಹ ಈ ಹಾಡನ್ನ ಕೇಳಿಸ್ಕೊಂಡೇ ಮಲ್ಕೊಳ್ಳೋದು ಅಂತ. ಅವರಿಗೆ ಸಾಹಿತ್ಯ ಅರ್ಥ ಆಗದೆ ಇದ್ರು ಆ ಗೀತೆನಲ್ಲಿ ಅಷ್ಟು ಒಂಥರ ಪವರ್ ಇದೆ, ರಾಮಂದು ಶಕ್ತಿ ಇದೆ ಅಂತ ಅನ್ಬೋದು. ಅದರಿಂದ ಎಲ್ಲರ ಮನಸ್ಸನ್ನು ಈ ಹಾಡು ಗೆದ್ದಿದೆ. ನಿಜ. ಆ ಕೆಲವೊಂದು ಸಾಲುಗಳಂತೂ ಗಜಾನನ ಶರ್ಮಾ ಅವ್ರು ಬರೆದಿರೋದು, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಬಟ್ ಕಷ್ಟ ಸಹಿಸುವ ಶಕ್ತಿ ಕೊಡು ಎನಗೆ ರಾಮ, ಅದು ಇನ್ನಷ್ಟು ಕೊಡು ನಿನ್ನಷ್ಟು ಕೊಡು ಅನ್ನುವಂತಹ ಸಾಲುಗಳೇ ಅದು ತುಂಬಾ ಗಟ್ಟಿಯಾಗಿ ನಾಟ್ ಬಿಡುತ್ತೆ ಮನ್ಸಿಗೆ ಅಂತ ಅನ್ಸುತ್ತೆ. ಮನ್ಸಿಗೆ ಹಂಗೆ ಟಚ್ ಆಗುತ್ತೆ, ಅದು ಹಾರ್ಟಿಗೆ ಟಚ್ ಆಗುವಂತಹ ಸಾಲುಗಳು.
ಸುಪ್ರಭಾ ಅವರು ರಾಮ ಭಕ್ತರ. ನಾನು ನಿಮ್ಮ ಹಲವು ಹಾಡುಗಳನ್ನ ನೋಡಿದ್ದೀನಿ, ಅದರಲ್ಲೂ ತುಂಬಾ ಡಿವೋಷನಲ್ ಹಾಡುಗಳನ್ನ ನೀವು ಹಾಡ್ತೀರಿ ಹೆಚ್ಚಾಗಿ. ಹೌದು. ನಾನು ಅದಕ್ಕೂ ಇನ್ನಷ್ಟು ಬೇಕೆನ್ನಾನೆ ಕಾರಣ ಆ್ಯಕ್ಚುಲಿ. ಅದಕ್ಕಿಂತ ಮುಂಚೆ ನಾನು ಮೂವಿ ಸಾಂಗ್ಸ್ ಎಲ್ಲ ಹಾಡ್ತಾ ಇದ್ದೆ. ಅದೇ, ಬಟ್ ಒಂದ್ಸಲಿ ನಾನು ಇನ್ನಷ್ಟು ಬೇಕೆನ್ನ ಹಾಡಾದ್ಮೇಲೆ ಅವತ್ತು 4 ವರ್ಷ ಆಯ್ತು. ಅದಾದ್ಮೇಲೆ ಇವಾಗಿನ ತನಕ ಚಿತ್ರಗೀತೆ ಯಾವುದು ಹಾಡಿಲ್ಲ, ಎಲ್ಲಾನು ಡಿವೋಷನಲ್ ಸಾಂಗ್ಸೇ ಹಾಡಿರೋದು. ಸೊ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ನಮ್ಮ ತಾತ ಆಗಲಿ, ಆಮೇಲೆ ನಮ್ಮ ಅಮ್ಮ, ಇವಾಗ ನಮ್ಮ ಅಣ್ಣ ಪ್ರತಿನಿತ್ಯ ರಾಮಾಯಣ ಪಾರಾಯಣ, ಸುಂದರಕಾಂಡ ಪಾರಾಯಣ ನಡೀತಾನೆ ಇರುತ್ತೆ. ಸೊ ಆ ಥರ ಸಂಸ್ಕೃತಿ. ಸೊ ರಾಮನ್ ಭಕ್ತಲೆ. ಬಹಳ ಚೆನ್ನಾಗಿದೆ. ಹಾಡಿದವರಿಗೆ, ಹಾಡುಗಾರರಿಗೆ ನಿಮಗೆ ಯಾವ ಹಾಡು ಇಷ್ಟ ಅಂತ ಕೇಳಬಾರ್ದಂತೆ. ಯಾಕಂದ್ರೆ ಅವರಿಗೆ ಎಲ್ಲ ಹಾಡನ್ನು ಅಷ್ಟೇ ಒಂದು ಮನಸ್ಸಿನಿಂದ, ಹೃದಯದಿಂದ ಅವ್ರು ಹಾಡ್ತಾರಂತೆ. ಬಟ್ ನಿಮಗೆ, ನೀವು ಹಾಡಿರುವಂತಹ ಹಾಡುಗಳಲ್ಲಿ ತುಂಬಾ ಇಷ್ಟವಾದಂತಹ ಹಾಡು ಅಂದ್ರೆ ಯಾವುದು ಅಂತ ಹೇಳಿ? ನನಗೆ ಆತ್ಮಾರಾಮ ತುಂಬಾ ಇಷ್ಟ. ಅಲ್ಲೂ ರಾಮ ಇದ್ದಾನೆ. ಅಲ್ಲೂ ರಾಮ ಇದ್ದಾನೆ. ಯಾವಾಗ್ನಿಂದ ಹಾಡೋಕೆ ಶುರು ಮಾಡಿದ್ರು ಸುಪ್ರಭಾ ಅವರು ಅಂತ ಹೇಳಿ? ನಾನು ತುಂಬ ಚಿಕ್ಕ ವಯಸ್ಸಿಂದನೇ ಶುರು ಮಾಡಿದೆ. 5 ವರ್ಷ ಇರಬೇಕಾಗಿದ್ದನ್ನ. ನಮ್ಮಮ್ಮನೇ ನನಗೆ ಮೊದಲನೇ ಗುರು ಅಂತ ಹೇಳ್ಬೋದು. ಸೊ ನಮ್ಮಮ್ಮ MS ಸುಬ್ಬಲಕ್ಷ್ಮಿ ಅವ್ರದ್ದು ಎಲ್ಲ ಸಾಂಗ್ಸ್ ಎಲ್ಲ ಕೇಳಿ ಬರ್ಕೊಂಡು, ಲಿರಿಕ್ಸ್ ಬರ್ಕೊಂಡು ನನಗೆ ಮನೇಲಿ ಯಾವಾಗಲೂ ಹೇಳ್ಕೊಡೋರು. ಆಮೇಲೆ ಎಲ್ಲ ಕಡೆ ನನಗೆ ಹಾಡಬೇಕು ಅಂತ ಪ್ರೋತ್ಸಾಹನೆ ನೀಡಿದ್ದು ಅಮ್ಮನೇ. ಸೊ ಹಾಗಾಗಿ ತುಂಬ ಚಿಕ್ಕ ವಯಸ್ಸಿಂದನೇ ಶುರು ಮಾಡಿದೆ. ಬಟ್ ಯೂಟ್ಯೂಬ್ ಚಾನಲ್ಲು ಲಾಸ್ಟ್ 10 ಇಯರ್ಸಿಂದ ಶುರು ಮಾಡಿರೋದು. ಬೆಸ್ಟ್ ಕಾಮೆಂಟ್ಸ್, ನಿಮಗೆ ಹೃದಯಕ್ಕೆ ಟಚ್ ಆದಂತಹ ಕಾಮೆಂಟ್ಸ್, ಎಲ್ಲೋ ಹೋದಾಗ ಯಾರೋ ಸಿಕ್ಕದಾಗ ಹೇಳಿದ್ದು, ಅಥವಾ ಎಲ್ಲೋ ಮೀಟ್ ಆದಂತಹ ಸಂದರ್ಭದಲ್ಲಿ ಯಾರೋ ಹೇಳಿದ್ದು ಯಾವುದು ಅಂತ ಹೇಳಿ ಸುಪ್ರಭಾ ಅವ್ರಿಗೆ? ಬೆಸ್ಟ್ ಕಾಮೆಂಟ್ಸ್ ಅಂದರೆ ನನಗೆ ಇನ್ನೂ ತುಂಬ ಆಶ್ಚರ್ಯ ಆಗೋದು ಅದೇ, ಪುಟ್ಟ ಪುಟ್ಟ ಮಕ್ಕಳು ನನ್ನ ಎಲ್ಲರೂ, ನಾನು ಈಚೆ ಹೋದಾಗ ನನ್ನ ಕರೆಯೋದೇ ಅಲ್ಲಿ ನೋಡು ಇನ್ನೆಷ್ಟು ಬೇಕೇನ ಅಕ್ಕ ಅಂತ. ಸೊ ಅಷ್ಟು ಈ ಹಾಡಿನಿಂದಲೇ ಹಾಡ್ತಾರೆ. ಹೌದು ಹೌದು, ಖಂಡಿತ. ಸೊ ನನ್ನ ಅದು ಹೆಂಗೆ ಅಷ್ಟು ಚಿಕ್ಕ ಮಕ್ಕಳು ಅಷ್ಟು ಹೆಚ್ಕೊಂಡಿದ್ದಾರೆ ಈ ಹಾಡಿಂದ ಅಂತ ಹೇಳಿ, ಆಮೇಲೆ ಎಲ್ಲೇ ಹೋದ್ರೂ ಅಲ್ಲಿ ಇನ್ನೆಷ್ಟು ಬೇಕೇನ ಬರ್ತಾ ಇದ್ದಾರೆ ಅಂತ ನನ್ನ ಹಾಗೆ ಕರೆಯೋದು, ನನ್ನ ಇದು ಮಾಡೋದು. ಆಮೇಲೆ ನಾನು ಹೇಳ್ದಂಗೆ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿದ್ದವ್ರ ತನಕ ಎಲ್ಲರಿಗೂ ಮನಸ್ಸು ಟಚ್ ಆಗಿರುವಂಥ ಹಾಡಿದು. ಸೊ ಅದು ಓದಿದಾಗ ನನಗೆ ತುಂಬ ಸಂತೋಷ ಆಗುತ್ತೆ. ಆಮೇಲೆ ಭಗವಂತ ಈ ಥರ ನನಗೊಂದು ಅಬಿಲಿಟಿ ಕೊಟ್ಟಿದ್ದಾನೆ, ಹಾಡಿನ ಮೂಲಕ ಇಷ್ಟು ಜನರ ಹೃದಯ ಗೆಲ್ಲಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಸೊ ಅದಕ್ಕೆ ನಾನು ಯಾವತ್ತೂ ಗ್ರೇಟ್ಫುಲ್. ನೀವಾಗಲೇ ಹೇಳ್ತಾ ಇದ್ರಿ, ಕಾಮೆಂಟ್ಗಳೆಲ್ಲ ತುಂಬ ಜನ ನಮ್ಮ ಮಕ್ಕಳನ್ನ ನಿಮ್ಮ ಹಾಡು ಕೇಳಿ ನಾವು ಮಲಗಿಸ್ತೀವಿ ಅಂಥೇಳಿ. ನಿಮ್ಮ 8 ತಿಂಗಳ ಮಗು ನೀವು ಹಾಡ್ತಿದ್ರೆ ಮಲಗಿಬಿಡ್ತಾಳ ಅಂಥೇಳಿ, ನಿಮ್ಮ ಹಾಡಿಗೆ ಈಗ ತುಂಬ ಇಷ್ಟಪಟ್ಟು ಕೇಳ್ತಾಳ ಅಂಥೇಳಿ? ಹೌದು ಹೌದು, ಅವಳಿಗೆ ತುಂಬ ಫೇವ್ರೆಟ್ ಹಾಡು ಅಂದರೆ ಈಶನಿನ್ನ. ಸೊ ಮಲಗಿಸ್ಬೇಕಾದ್ರೆಲ್ಲ ಯಾವಾಗಲೂ ಹಾಡು ಹಾಡ್ತಾನೆ ಇರ್ತೀನಿ. ಸೊ ಇನ್ನೆಷ್ಟು ಬೇಕಿಂದ ಶುರು ಆಗುತ್ತೆ, ಅದು ಆತ್ಮಾರಾಮ, ಈಶನಿನ್ನ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಷ್ಟೊಳಗೆ ಮಲಗಿಬಿಡ್ತಾಳೆ. ಭಕ್ತಿಗೀತೆ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಾದಂತಹ ಹಾಡುಗಳನ್ನು ಕೂಡ ನೀವು ಹಾಡಿದ್ದೀರಿ. ಭಾಷೆಯ ಗಡಿಯನ್ನು ಮೀರಿ ಕೂಡ ನೀವು ಸಾಕಷ್ಟು ಹಾಡುಗಳನ್ನು ಹಾಡಿದ್ದೀರಿ. ಸುಮಾರು ಎಷ್ಟು ಹಾಡುಗಳನ್ನು ಈವರೆಗೆ ನೀವು ಈ ರೀತಿ ಹಾಡಿದ್ದೀರಿ ಅಂತ ಹೇಳಿ? ನಾನಿವಾಗ ಟೋಟಲಿ ಆಲ್ಮೋಸ್ಟ್ 8 ಲ್ಯಾಂಗ್ವೇಜಸಲ್ಲಿ ಹಾಡಿದ್ದೀನಿ. ಅರೌಂಡ್ 250 ಸಾಂಗ್ಸ್, 250 ಸಾಂಗ್ಸ್. ಹೌದು. ಸಾಕಷ್ಟು ಹಾಡುಗಳನ್ನು ಹಾಡಿದ್ದೀರಿ, ಸಾಕಷ್ಟು ಖ್ಯಾತಿಯನ್ನು ಪಡೆದಿದ್ದೀರಿ. ಹೋದಲ್ಲೆಲ್ಲ ಜನ ಗುರುತಿಸ್ತಾರೆ. ಎಷ್ಟೋ ಜನ ಅದೇ ಹಾಡನ್ನು ಇಡೀ ದಿನ ಕೇಳೋಕೆ ಇಷ್ಟಪಡ್ತಾರೆ, ನೀವು ಹಾಡಿದಂಥ ಹಾಡುಗಳು ಅಷ್ಟೊಂದು ಸೂದಿಂಗ್ ವಾಯ್ಸ್ ಅನ್ನುವಂಥ ಕಾರಣಕ್ಕಾಗಿ. ಆಮೇಲೆ ಅದು ಹಾರ್ಟನ್ನು ಅಷ್ಟು ಶೀಘ್ರ ಟಚ್ ಆಗಿಬಿಡುತ್ತೆ ಅನ್ನುವಂಥ ಕಾರಣಕ್ಕಾಗಿ. ಹಾಡನ್ನು ಹಾಡೋದಕ್ಕೆ ನಿಮ್ಮ ತಂದೆಯಾಗಿರಬಹುದು, ಅಥವಾ ನಿಮ್ಮ ತಾಯಿ ಆಗಿರಬಹುದು, ನಿಮ್ಮ ಪತಿಯವರಾಗಿರ್ಬೋದು, ಹೇಗೆ ನಿಮ್ಮ ಬೆಂಬಲ ಹೇಗಿದೆ ಅಂತ ಹೇಳಿ ನಿಮಗೆ? 3 ಜನದ್ದು ಬೆಂಬಲ ಹೆಂಗೆ ಅಂತಂದರೆ, ನಾನು 3 ಜನ ನನ್ನ ಲೈಫ್ ಲೈನ್ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಸೊ ಫಸ್ಟು ನಮ್ಮ ತಾಯಿಯವರು ಒಂದು ಸಾಂಗ್ ಸೆಲೆಕ್ಟ್ ಮಾಡ್ತಾರೆ. ಅದನ್ನು ನಾನು ಪ್ರಾಕ್ಟೀಸ್ ಮಾಡಿ ನಮ್ಮ ತಂದೆಯವ್ರಿಗೆ ಕಳಿಸೋದು. ಯಾಕಂದರೆ ನಮ್ಮ ತಂದೆಯವರು ತುಂಬ ಪರ್ಟಿಕ್ಯುಲರು, ಆ ರಾಗ ಮತ್ತು ಹೆಂಗೆ ಬರಬೇಕು, ಇಲ್ಲಾಂದರೆ ಅದು 3-4 ಸರಿ ಚೇಂಜ್ ಮಾಡಿಸ್ತಾ ಇರ್ತಾರೆ. ಇಲ್ಲಿ ಸರಿ ಬಂದಿಲ್ಲ. ಅಮೃತ ಅಂತ. ತಂದೆ ವೆಂಕಟೇಶ್. ಓಕೆ. ಸೊ ನೆಕ್ಸ್ಟ್ ನಮ್ಮ ತಂದೆಗೆ ಹೋಗುತ್ತೆ, ಅವ್ರು ಅದನ್ನು ಫುಲ್ ಸರಿ ಮಾಡ್ತಾರೆ, ಇಲ್ಲಿ ಸರಿಗಿಲ್ಲ ಅಲ್ಲಿ ಸರಿಗಿಲ್ಲ ಅಂತ. ಅದಾದಮೇಲೆ ನೆಕ್ಸ್ಟ್ ನನ್ನ ಹಸ್ಬೆಂಡು ವಿಡಿಯೋ ಶೂಟ್ ಮಾಡಿ ನನಗೆ, ಅರ್ಪಿತ್ ಅವರು, ಅಲ್ಲಿಂದ ಪೋಸ್ಟ್ ಪ್ರೊಡಕ್ಷನ್ನು ಎಲ್ಲ ಅವರೇ ಮಾಡೋದು. ಸೊ ಇದು ನಾವು ಒಂದು ನಮ್ಮ ಟೀಮ್ ಅಂತಾನೆ ಹೇಳ್ಬೋದು. ನಾನು ಒಟ್ಟಿನಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದ ನಿಮ್ಮ ಟೀಮ್ ಅಂದರೆ ಎಲ್ಲರೂ ನೀವೇ, ನಿಮ್ಮ ಮನೆಯವರೇ ಇದ್ದೀರಿ. ಎಷ್ಟೋ ಜನರ ಭಕ್ತಿ ಭಾವಕ್ಕೆ ದನಿಯಾಗಿದೆ ನಿಮ್ಮ ಧ್ವನಿ ಅಂತಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅನ್ನೋದು ನನ್ನ ಭಾವನೆ.
ಅಯೋಧ್ಯೆಯಲ್ಲಿ ನಿಮ್ಮ ಹಾಡು ರೆಂಗಣಿಸ್ತಾ ಇದೆ. ನೀವು ಯಾವಾಗ ಅಯೋಧ್ಯೆಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಪ್ಲಾನ್ ಏನಾದರೂ ಇದೆಯಾ ಹೋಗೋದು? 22ನೇ ತಾರೀಕು ಆಮಂತ್ರಣ ಬಂದಿತ್ತು, ಬಟ್ ಇವಾಗ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ ಹೋಗ್ತಾ ಇದೀವ ಅಂತ. ಬಟ್ ಅದು ನಮ್ಮ ಸೌಭಾಗ್ಯ ಅಲ್ಲಿ ಹೋಗೋದು. ಸೊ ನೆಕ್ಸ್ಟ್ ಟೈಮ್ ಖಂಡಿತ ನಾವು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಷ್ಟು ಹೊತ್ತು ನ್ಯೂಸ್ ಫಸ್ಟ್ ಸ್ಟುಡಿಯೋದಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಮನದಾಳವನ್ನು ಹಂಚಿಕೊಂಡ್ರೆ, ಅದಕ್ಕಿಂತ ಹೆಚ್ಚಾಗಿ ರಾಮನ ನಾಮಸ್ಮರಣೆಯನ್ನು ನಮ್ಮ ಸ್ಟುಡಿಯೋದಲ್ಲಿ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ನಿಮ್ಗಳಿಗೆಲ್ಲ ಥ್ಯಾಂಕ್ ಯು. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಆ ರಾಮ ಮಂದಿರದಲ್ಲಿ ಮಾರ್ಧನಿಸೋದಕ್ಕೆ 15 ಹಾಡುಗಳು ಆಯ್ಕೆಯಾಗಿವೆ. ಆ ಹಾಡುಗಳಲ್ಲಿ ಒಂದು ಕನ್ನಡಿಗರಾದಂಥ ಗಜಾನನ ಶರ್ಮಾ ಅವರು ಬರೆದಿರುವಂತಹ, ಹಾಗೆ KV ಸುಪ್ರಭಾ ಅವರು ಹಾಡಿರುವಂಥ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಆ ಹಾಡನ್ನು ಅವರು ಹಾಡಿರುವಂತಹ ಹಾಡು ರಾಮನ ಊರಿನ ಅಂಗಳದಲ್ಲಿ ರಿಂಗಣಿಸ್ತಾ ಇದೆ. ಹಾಗಾಗಿ ಬೋಳಾಸ್ ಕಡೆಯಿಂದ ಒಂದು ವಿಶೇಷವಾದಂಥ, ಅದು ಕೂಡ ಅಯೋಧ್ಯೆಯ ಥೀಮ್ ಇರುವಂತಹ ಒಂದು ಉಡುಗೊರೆಯನ್ನು ನಾವು KV ಸುಪ್ರಭಾ ಅವರಿಗೆ ನೀಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಅದ್ಭುತವಾದ ಥೀಮ್ ಇದು. ನೋಡಿ, ಇಡೀ ರಾಮಾಯಣ ಅದರಲ್ಲೇ ಇದೆ. ಇಡೀ ರಾಮಾಯಣ ಅದರಲ್ಲೇ, ಅದೇ ನೋಡ್ತಾ ಇದ್ದೀನಿ. ಸೊ ಇದು ರಾಮ ವನವಾಸದಿಂದ ವಾಪಸ್ ಬಂದಿರೋದು, ಆಮೇಲೆ ಭರತ ಅವ್ರಿಗೆ ಪಾದುಕೆ ಕೊಟ್ಬಿಟ್ಟು ಮತ್ತೆ ರಾಜ ಸ್ವೀಕಾರ ಮಾಡಬೇಕು ಅಂತ ಇರೋದು ಥೀಮ್ ಅಲ್ವಾ? ಪರ್ಫೆಕ್ಟ್ ಆಗಿ ಥೀಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ರಾಮ, ಲಕ್ಷ್ಮಣ, ಸೀತೆ, ಹನುಮಂತ, ಭರತ ಎಲ್ಲರೂ ಇದ್ದಾರೆ. ಎಲ್ಲರೂ ಅಲ್ಲೇ ಇದ್ದಾರೆ. ಆಮೇಲೆ ಇದು ಅಯೋಧ್ಯೆ ಹಿಂದೆ ಫುಲ್ಲು ಡಿಪಿಕ್ಟ್ ಆಗಿದೆ. ನಿಜ. ತುಂಬ ವಂಡರ್ಫುಲ್ ಥೀಮ್, ತುಂಬ ಚೆನ್ನಾಗಿದೆ. ಆಮೇಲೆ ಭಾವನೂ ಅಷ್ಟೇ, ಮುಖದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಿಂದೆ ಎಲ್ಲರೂ ಖುಷಿಯಾಗಿ, ಆಮೇಲೆ ದೀಪಾವಳಿ ಥೀಮ್ ತರ ಎಲ್ಲ. ನಿಜ ಯೂನಿಕ್ ಕಾನ್ಸೆಪ್ಟ್. ಒಳಗಡೆ ನೋಡೋಣ. ರೈಟ್. ಇಲ್ಲೂ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ದ ಫಸ್ಟ್ ದೀಪಾವಳಿ ಅಂತ. ವೆರಿ ನೈಸ್ ಸ್ಟೋರಿ ಇದೆ. ಹಿಂದೆ ಮಾಡೋದು ಫುಲ್ ಸ್ಟೋರಿ ಇದೆ. ಹೌದು. ಸೊ ಇದು ನಾವು ಆಕ್ಚುಲಿ ಮಕ್ಳಿಗೂ ಇದನ್ನ ತೋರಿಸ್ಬೋದು, ಅವರು ಇದನ್ನ ಓದ್ಬೋದು. ಸೊ ವೆರಿ ನೈಸ್. ದಿಸ್ ಇಸ್ ವಂಡರ್ಫುಲ್. ಡ್ರೈ ಫ್ರೂಟ್ಸು, ಸ್ವೀಟ್ಸು, ಲಡ್ಡು, ಅಸಾರ್ಟೆಡ್ ಕಾಜು, ನಂಜೀರ್ಸಿ. ವೆರಿ ನೈಸ್. ಇದೆಲ್ಲ ನೋಡಿದ್ರ ಒಂದು ಪ್ಯಾಕೇಜಿಂಗ್ ಸೊ ಯೂನಿಕ್ ಅಂತಂದ್ರೆ ನಮ್ದು ಇಂಡಿಯನ್ ಕಲ್ಚರು ಮತ್ತೆ ಹೆರಿಟೇಜ್ ಎಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಅದ್ರ ಬಾಕ್ಸಿಂಗ್ ಮೇಲೆ. ಸೊ ವೆರಿ ವಂಡರ್ಫುಲ್ ಕಾನ್ಸೆಪ್ಟ್ ಅಲ್ವಾ? ವೆರಿ ಯೂನಿಕ್. ವೆರಿ ನೈಸ್ ಇನಿಷಿಯೇಟಿವ್ ಫ್ರಮ್ ಬೋಲಾಸ್ ಅಂತ ಹೇಳ್ಬೋದು. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಬೋಲಾಸ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಪ್ರಭಾ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.